ಇನ್ನು ಮಳೆಯ ಆರ್ಭಟಕ್ಕೆ ಮಲೆನಾಡಿನ ಭಾಗದಲ್ಲೂ ಕೂಡ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗ್ತಾ ಇದೆ. ಶೃಂಗೇರಿಯಲ್ಲಿ ರಸ್ತೆ ಕುಸಿದು ಪ್ರಪಾತಕ್ಕೆ ಲಾರಿಯೊಂದು ಬಿದ್ದುಬಿಡ್ತು. ಇನ್ನು 4 ದಿನದಿಂದ ಸುರಿದಿರುವಂತಹ ಮಳೆಗೆ ಜಿಲ್ಲೆಯಲ್ಲಿ ಬರೋಬ್ಬರಿ 180ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ. ಅಡಿಕೆ, ಬಾಳೆ ಬೆಳೆ ತೋಟಗಳು ನಾಶವಾಗಿವೆ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಎಡೆಬಿಡದೆ ವರುಣ ತನ್ನ ಆರ್ಭಟವನ್ನ ಮುಂದುವರಿಸಿರುವಂತದ್ದು. 3 ದಿವಸದಿಂದ ಘಟ್ಟ ಪ್ರದೇಶದಲ್ಲಿ ಏನು ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಇದರಿಂದಾಗಿ ಅಪಾರ ಪ್ರಮಾಣದ ನೀರು ಭದ್ರಾ ನದಿಗೆ ಬರ್ತಾ ಇರುವಂತದ್ದು. ಮಲೆನಾಡಿನ ಭಾಗದಲ್ಲೂ ಮಳೆರಾಯ ಅಟ್ಟಹಾಸವನ್ನೇ ಮೆರೆಯುತ್ತಿದ್ದಾನೆ. ಪ್ರವಾಹ ಪರಿಸ್ಥಿತಿಗೆ ನಿರ್ಮಾಣವಾಗಿದೆ. 100 ಎಕರೆ ಪ್ರದೇಶಗಳೇ ಮುಳುಗಡೆಯಾಗಿದೆ. ಚಿಕ್ಕಮಗಳೂರಿನಲ್ಲಿ ಭದ್ರಾ ನದಿಯ ಅಬ್ಬರದಿಂದ 10 ಹಳ್ಳಿಗಳಿಗೆ ಆತಂಕ ಎದುರಾಗಿದೆ. ರಣಮಳೆ ದೃಶ್ಯ 1. ಶೃಂಗೇರಿಯಲ್ಲಿ ರಸ್ತೆ ಕುಸಿದು ಪ್ರಪಾತಕ್ಕೆ ಬಿದ್ದ ಲಾರಿ. ಇನ್ನು ಚಿಕ್ಕಮಗಳೂರಿನಲ್ಲೂ ಮಳೆ ಅವಾಂತರ ಮುಂದುವರೆದಿದೆ. ಶೃಂಗೇರಿಯ ಹೊಸದೇವರ ಹಳ್ಳಿಯಲ್ಲಿ ರಸ್ತೆ ಕುಸಿದು ಪ್ರಪಾತಕ್ಕೆ ಲಾರಿ ಬಿದ್ದಿದೆ. ಸುಮಾರು 50 ಅಡಿ ಆಳದಲ್ಲಿ ಲಾರಿ ಬಿದ್ದಿದೆ. ಅದೃಷ್ಟವಶಾತ್ ಲಾರಿ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ರಣಮಳೆ ದೃಶ್ಯ 2. ಭದ್ರಾ ನದಿಯ ಅಬ್ಬರಕ್ಕೆ ಅಡಕೆ, ಬಾಳೆ ಬೆಳೆ ನಾಶ. ಚಿಕ್ಕಮಗಳೂರಿನಲ್ಲಿ ನಿರಂತರ ಮಳೆಯಿಂದಾಗಿ ಭಾರೀ ಹಾನಿಯಾಗಿದೆ. 100 ಎಕರೆ ಜಮೀನು ಮುಳುಗಡೆಯಾಗಿದೆ. ಅಡಕೆ, ಬಾಳೆ ಬೆಳೆ ಸಂಪೂರ್ಣ ನಾಶವಾಗಿದೆ. ಇದಿಷ್ಟೇ ಅಲ್ಲ, ಕಳೆದ 4 ದಿನದಿಂದ ಸುರಿದ ಮಳೆಗೆ ಜಿಲ್ಲೆಯಲ್ಲಿ ಬರೋಬ್ಬರಿ 180ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಎಡೆಬಿಡದೆ ವರುಣ ತನ್ನ ಆರ್ಭಟವನ್ನ ಮುಂದುವರಿಸಿರುವಂತದ್ದು. ಏನು ಘಟ್ಟ ಪ್ರದೇಶದ ಸಾಲಿನಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಇದರಿಂದಾಗಿ ಭದ್ರಾ ನದಿಯಲ್ಲಿ ಒಳಹರಿವಿನಲ್ಲಿ ಅಪಾರ ಪ್ರಮಾಣದಲ್ಲಿ ಹೆಚ್ಚಳ ಆಗಿರುವಂಥದ್ದು. ನಾವಿವಾಗ ಎನ್ನಾರ್ಪುರ ತಾಲೂಕಿನ ಬಾಳೆಹೊನ್ನೂರು ಸಮೀಪದಲ್ಲಿರುವಂತಹ ಭದ್ರಾ ನದಿಯ ಸೇತುವೆ ಮೇಲಿದ್ದೇವೆ. ಇಲ್ಲಿ ಭದ್ರಾ ನದಿ ತನ್ನ ಆರ್ಭಟವನ್ನ ಮುಂದುವರಿಸಿರುವಂಥದ್ದು. ಸರಿಸುಮಾರು ಸಾಕಷ್ಟು ಪ್ರಮಾಣದಲ್ಲಿ ಒಳಹರಿವು ಕೂಡ ಹೆಚ್ಚಾಗಿರುವಂಥದ್ದು. ನದಿ ಅಪಾಯದ ಮಟ್ಟವನ್ನ ನೀರಿ ಹರಿತಾ ಇದೆ. ಪ್ರಮುಖವಾಗಿ 3 ದಿವಸದಿಂದ ಘಟ್ಟ ಪ್ರದೇಶದಲ್ಲಿ ಏನು ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಇದರಿಂದಾಗಿ ಅಪಾರ ಪ್ರಮಾಣದ ನೀರು ಭದ್ರಾ ನದಿಗೆ ಬರ್ತಾ ಇರುವಂತದ್ದು. ರಣಮಳೆ ದೃಶ್ಯ 3. ಬಾಳೆಹೊನ್ನೂರು ಮೀನು ಮಾರುಕಟ್ಟೆ ಮುಳುಗಡೆ. ಇನ್ನು ಬಾಳೆಹೊನ್ನೂರು ಪಟ್ಟಣದ ಮೀನು ಮಾರುಕಟ್ಟೆ ಮುಳುಗಡೆಯಾಗಿದೆ. ಭದ್ರಾ ನದಿಯ ಹರಿವಿನಿಂದಾಗಿ ಬಾಳೆಹೊನ್ನೂರು ಪಟ್ಟಣದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ನೆರೆಯ ಆತಂಕವೇ ಶುರುವಾಗಿದೆ. ರಣಮಳೆ ದೃಶ್ಯ 4. ಮಳೆಯಿಂದ ದುಬಾರಿಗೆ ಪ್ರವಾಸಿಗರ ಪ್ರವೇಶ ನಿಷೇಧ. ಕೊಡಗಿನಲ್ಲಿ ಮಳೆಯಿಂದಾಗಿ ದುಬಾರಿಗೆ ಪ್ರವಾಸಿಗರ ಪ್ರವೇಶಕ್ಕೆ ನಿಷೇಧ ಹೇರಲಾಗಿದೆ. ಕಳೆದ 3 ದಿನಗಳಿಂದ ನಿರಂತರ ಮಳೆಯಿಂದಾಗಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಮುಂಜಾಗ್ರತೆಯಾಗಿ ಪ್ರವಾಸಿಗರಿಗೆ ಎಚ್ಚರಿಕೆ ನೀಡಲಾಗಿದೆ. ರಣಮಳೆ ದೃಶ್ಯ 5. ಹಾಸನದಲ್ಲಿ ಕುಸಿದ ವಿದ್ಯುತ್ ಕಂಬಗಳು, ಮರಗಳು. ಹಾಸನ ಜಿಲ್ಲೆಯಲ್ಲಿ ಮಳೆಯ ಹೊಡೆತಕ್ಕೆ ಅಲ್ಲೋಲ ಕಲ್ಲೋಲವೇ ಆಗೋಗಿದೆ. ಕಳೆದ 1 ವಾರದಿಂದ ಸುರಿಯುತ್ತಿರೋ ಮಳೆಯಿಂದಾಗಿ 10 ವಿದ್ಯುತ್ ಕಂಬಗಳು, ಮರಗಳು ಉರುಳಿವೆ. ಸಕಲೇಶಪುರ ತಾಲೂಕಿನ ಬಿಸಿಲೆ ಭಾಗದಲ್ಲಿ ಕರೆಂಟ್ ಇಲ್ಲದೆ ಜನರು ಸಂಕಷ್ಟದಲ್ಲಿದ್ದಾರೆ. ರಣಮಳೆ ದೃಶ್ಯ 6. ಸಕಲೇಶಪುರ ಸೋಮವಾರಪೇಟೆ ರಸ್ತೆ ಸಂಪರ್ಕ ಕಡಿತ. ಹಾಸನದಲ್ಲಿನ ಅವಾಂತರ ಇದಿಷ್ಟೇ ಅಲ್ಲ, ಸಕಲೇಶಪುರ ತಾಲೂಕಿನ ಮಾಗೇರಿ ಗ್ರಾಮದಲ್ಲಿ ಹಲವು ಸೇತುವೆಗಳೇ ಮುಳುಗಡೆಯಾಗಿದೆ. ವಾಹನ ಸವಾರರು ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಣಮಳೆ ದೃಶ್ಯ 7. ನಂಜನಗೂಡಿನ ಮಲ್ಲನಮೂಲೆ ಮಠದ ಬಳಿ ರಸ್ತೆ ಜಲಾವೃತ. ಇತ್ತ ಮೈಸೂರು ಜಿಲ್ಲೆಯಲ್ಲೂ ಮಳೆ ಮುಂದುವರೆದಿದೆ. ನಂಜನಗೂಡಿನ ಮಲ್ಲನಮೂಲೆ ಮಠದ ಬಳಿಯ ರಸ್ತೆ ಸಂಪೂರ್ಣ ಜಲಾವೃತವಾಗಿದೆ. ವಾಹನ ಸವಾರರು ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸುತ್ತೂರಿನ ಅಕ್ಕಪಕ್ಕ ಗ್ರಾಮದಲ್ಲಿನ ಜಮೀನುಗಳಿಗೂ ನೀರು ನುಗ್ಗಿ ಅವಾಂತರವಾಗಿದೆ. ಒಟ್ಟಾರೆಯಾಗಿ ಕಳೆದ 1 ವಾರದಿಂದ ಸುರಿಯುತ್ತಿರೋ ಮಳೆಯಿಂದಾಗಿ ಮಲೆನಾಡು ಅಲ್ಲೋಲ ಕಲ್ಲೋಲವೇ ಆಗೋಗಿದೆ. ಹೀಗೆ ಮಳೆ ಮುಂದುವರೆದ್ರೆ ಮುಂದೆ ಅವಾಂತರ ಕಟ್ಟಿಟ್ಟ ಬುತ್ತಿ. ಜನರು ಎಚ್ಚೆತ್ತುಕೊಳ್ಳೋದು ಒಳ್ಳೆಯದು. ಬ್ಯೂರೋ ರಿಪೋರ್ಟ್, TV9.